ನಾವು ಹೋಗ್ತಿರೋ ಜಾಗ ಮೈಸೂರಿನ ಇತಿಹಾಸಕ್ಕೆ ಒಂದು ಪ್ರಾಮಿನೆಂಟ್ ಜಾಗ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಮೈಸೂರಿಂದ ಸುಮಾರು ಒಂದು 20-25 ಕಿಲೋಮೀಟರ್ ದೂರದಲ್ಲಿದೆ. ಆದ್ರೂ ಎಷ್ಟೋ ಜನಕ್ಕೆ ಇದು ಗೊತ್ತೇ ಇಲ್ಲ. 16 ಅಂತ ಕೇಳಿರ್ತಾರೆ, ಬಟ್ 16 ಒರಿಜಿನ್ ಸ್ಟೋರಿ ಏನು ಅಂತಾನೆ ಗೊತ್ತಿರಲ್ಲ. ಅವನೇನ್ ಮಾಡ್ತಾನೆ ಅಂದ್ರೆ ಅವನಿಗೆ ರಾಜನಾಗೋ ಹಂಬಲ ಯಾರಿಗೆ ಆದ್ರೂ ಇರುತ್ತೆ. ರಾಜ್ಯ ಆಳ್ತಿಲ್ಲ ಅಂದ್ರೆ ನಾನ್ ರಾಜ ಆಗ್ಬೋದು ಮುಂದಿನ ಅನ್ನೋ ಆಸೆ ಇದ್ದೇ ಇರುತ್ತೆ. ಅವನು ಆ ರಾಜನ ಹೆಂಡತಿಯನ್ನ ಪೀಡ್ಸಕ್ ಶುರು ಮಾಡ್ತಾನೆ. ನಿನ್ ಮಗಳನ್ನ ನನಗ್ ಮದುವೆ ಮಾಡ್ಕೊಡು, ನಾನ್ ರಾಜ ಆಗ್ತೀನಿ, ಇಲ್ಲಿದು ನಾವು ಮುಂದಕ್ಕೆ ಆಳ್ವಿಕೆ ನಡೆಸೋಣ ಅಂತ. ಆದ್ರೆ ಅದೇನಾಗತ್ತಂದ್ರೆ ಆ ಕಡೆ ಕೆರೆ ಇದೆ, ನಮ್ಮ 16 ಕೆರೆ ಎಲ್ಲರಿಗೂ ನೋಡಿರ್ತೀವಿ ಒಂದ್ ಸ್ವಲ್ಪ ಜನ. ಆ 16 ಕೆರೆ ಏರಿ ಅಂದ್ರೆ ಅವಾಗ ಕೆರೆ ಇಲ್ಲಿ ತನಕ ಇರುತ್ತೆ. ಇಲ್ಲಿ ಒಂದು ಸಣ್ಣ ಮಂಟಪ ಇದೆ, ಈಗ್ಲೂ ಆ ಮಂಟಪ ಇದೆ. ಅಲ್ಲಿ ಕೃಷ್ಣ ಮತ್ತೆ ವಿಜಯ ಅವರಿಬ್ರು ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇರ್ತಾರೆ. ರೆಸ್ಟ್ ಮಾಡುವಾಗ ಒಬ್ರು ಹೀಗೆ ಆ ಕೆರೆ ಅಂದ್ಮೇಲೆ ಹೆಣ್ಮಕ್ಳು, ಆ ಊರಿನ ಹೆಣ್ಮಕ್ಳು ನೀರ್ ತುಂಬ್ಕೊಳಕ್ ಬರ್ತಿರ್ತಾರಲ್ಲ, ಅವ್ರು ಮಾತಾಡ್ತಾ ಇರ್ತಾರೆ, ಅಲ್ಲ ಎಂತ ಪರಿಸ್ಥಿತಿ ಬಂತು. ಎಲ್ರಿಗೂ ನಮಸ್ಕಾರಗಳು. ಇವತ್ತಿನ ನಮ್ಮ ರೈಡು ಒಂದು ಸ್ಪೆಷಲ್ ಆಗಿರೋ ರೈಡು. ಯಾಕೆ ಅಂದ್ರೆ ಮೇನ್ಲಿ ಇದು ನಮ್ಮ ಗಂಡಬೇರುಂಡ ರೈಡಿಂಗ್ ಕ್ಲಬ್ನ 2ನೇ ರೈಡು. ಮತ್ತೆ ನಾವು ಹೋಗ್ತಿರೋ ಜಾಗ ಮೈಸೂರಿನ ಇತಿಹಾಸಕ್ಕೆ ಒಂದು ಪ್ರಾಮಿನೆಂಟ್ ಜಾಗ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಅದಕ್ಕಿಂತ ಮುಂಚೆ ನಮ್ಮ ರೈಡಿಂಗ್ ಕ್ಲಬ್ನ ಉದ್ದೇಶ ಏನು ಅಂತೆಲ್ಲ ಹೇಳ್ಬಿಡ್ತೀನಿ. ಎಲ್ಲ ರೈಡಿಂಗ್ ಕ್ಲಬ್ಗಳು ಯೂಶಲಿ ಏನ್ ಮಾಡ್ತೀವಿ, ನಾವು ಹೋಗ್ತೀವಿ, ಒಂದು ಜಾಗ ಡಿಸೈಡ್ ಮಾಡ್ಕೋತೀವಿ, ಹೋಗಿ ಕಾಫಿ ತಿಂಡಿ ಮಾಡ್ಕೊಂಡು ಬರೋ ಅಂತ ವಾಪಸ್ ಬಂದ್ಬಿಡ್ತೀವಿ. ಆದ್ರೆ ನಮ್ಮ ರೈಡಿಂಗ್ ಕ್ಲಬ್ನ ಉದ್ದೇಶ ಏನಪ್ಪಾ ಅಂದ್ರೆ ಒಂದು ಜಾಗಕ್ಕೆ ಹೋಗ್ತಿದೀವಿ, ಒಂದು ಜಾಗದ ಬಗ್ಗೆ ತಿಳ್ಕೋಬೇಕು, ಮೇನ್ಲಿ ಇತಿಹಾಸ ಪೂರ್ವ ಜಾಗಗಳಿಗೆ ಹೋಗ್ಬೇಕು. ಯಾಕೆ ಅಂದ್ರೆ ಈಗಿನ ಕಾಲದಲ್ಲಿ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ನಮ್ಮ ಕರ್ನಾಟಕದ ಇತಿಹಾಸ ಎಷ್ಟು ತಿಚ್ಚಿ ತೀಡಿದ್ದಾರೆ ಅಂದ್ರೆ ನಮ್ಮ ಇತಿಹಾಸ ಏನು ಅಂತ ನಮ್ಗೆ ಗೊತ್ತಿಲ್ಲ. ಒಂದು ಸಾಸಿವೆ ಕಾಲಷ್ಟು ನಾವು ತಿಳ್ಕೊಂಡಿಲ್ಲ, ಅಷ್ಟು ತಿಚ್ಚಿ ತೀಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಇತಿಹಾಸನ ಜನಕ್ಕೆ ತಿಳಿಸ್ಕೊಡೋದು. ಯಾಕೆಂದ್ರೆ ನಾವು ತಿಳಿಸ್ಕೊಟ್ಟಿಲ್ಲ ಅಂದ್ರೆ ಬೇರೆ ಯಾರು ತಿಳಿಸ್ಕೊಡಲ್ಲ ಗುರು. ಹಾಗಾಗಿ ಈ ನಮ್ಮ ರೈಡಿಂಗ್ ಕ್ಲಬ್ ಶುರು ಆಗಿದ್ದು. ಸೊ ನಮಗೆ ಖುಷಿ ವಿಷಯ ಏನು ಅಂದ್ರೆ ಈ ನಮ್ಮ ಕಾಸ್ಗೆ ಇಷ್ಟು ಜನ ಕೈಗೂಡಿಸಿದ್ದಾರೆ. ಸರಿ ಸುಮಾರು ಒಂದು 30 ರೈಡರ್ಸ್ ಬಂದಿದ್ದಾರೆ ಇವತ್ತು ನಮ್ಮ ಜೊತೆ. ಸೊ ಹೋಗ್ತಾ ಈ ಜಾಗದ ಇತಿಹಾಸ ತಿಳ್ಕೊಳ್ಳೋಣ. ಆದ್ರೆ ಮೇನ್ ಕಥೆನ ಆ ಜಾಗಕ್ಕೆ ಹೋಗಿ ತಿಳ್ಕೊಳ್ಳೋಣ. ನಮ್ಮ ಗಣೇಶ್ ಪ್ರಸಾದ್ ಅವರು ತಿಳಿಸ್ಕೊಡ್ತಾರೆ ಅಲ್ಲಿ ಏನು ಇತಿಹಾಸ ಕಥೆಗಳೇನಿದೆ ಅಂತ. ಇಲ್ಲಿ ಹೋಗ್ತಾ ನಾವೊಂದು ಸ್ವಲ್ಪ ಒಂದು ಜಿಸ್ಟ್ ಅಂತಾರಲ್ಲ ಆ ತರ ತಿಳ್ಕೊಂಡು ಹೋಗೋಣ. ಒಂದು ಸಣ್ಣ ಫೋಟೋಶೂಟ್ ಹೊರಡೋ ಮುಂಚೆ ನಮ್ಮ ಚೇತನ್ ಬಾಬು ಶೆಟ್ಟಿ ಅವರಿಂದ ಒಂದೊಳ್ಳೆ ಫೋಟೋಶೂಟ್ ನಡೀತಿದೆ. ಲೈನ್ ಅಪ್ ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಇವತ್ತು ನಮ್ಮ ಜೊತೆ. ಈ ಒಳ್ಳೆ ಕಾಸ್ಗೆ ಸಪೋರ್ಟ್ ಮಾಡ್ತಾರಲ್ಲ, ಅದಕ್ಕೆ ನನ್ಗೆ ತುಂಬಾ ಖುಷಿ ಆಗತ್ತೆ. ಈಗಿನ ಜನರೇಷನ್ ಅಲ್ಲಿ ಈ ತರ ಯುವಕರು ಬೇಕು. 16 ಅನ್ನೋ ಜಾಗ ಮೈಸೂರಿಂದ ಸುಮಾರು ಒಂದು 20-25 ಕಿಲೋಮೀಟರ್ ದೂರದಲ್ಲಿದೆ. ಆದ್ರೂ ಎಷ್ಟೋ ಜನಕ್ಕೆ ಇದು ಗೊತ್ತೇ ಇಲ್ಲ. 16 ಅಂತ ಕೇಳಿರ್ತಾರೆ, ಬಟ್ 16 ಒರಿಜಿನ್ ಸ್ಟೋರಿ ಏನು ಅಂತಾನೆ ಗೊತ್ತಿರಲ್ಲ. ಏನಪ್ಪಾ ಅಂದ್ರೆ ಮೈಸೂರು ಸಂಸ್ಥಾನಕ್ಕೆ ತುಂಬಾ ಹತ್ತಿರವಾದ ಜಾಗ, ಮೈಸೂರಿನ ಸಂಸ್ಥಾನಕ್ಕೆ ತುಂಬಾ ಬೇಕಾಗಿರೋ ಜಾಗ 16. ಏನಕ್ಕೆ ಅಂದ್ರೆ ಮೈಸೂರಿನ ಒರಿಜಿನ್, ಮೈಸೂರು ಸಾಮ್ರಾಜ್ಯದ ಒರಿಜಿನ್ ಶುರು ಆಗಿದ್ದೆ 16ನಲ್ಲಿ. ನಾವು ಯಾವ ಜಾಗದ ಬಗ್ಗೆ ಮಾತಾಡ್ತಿದ್ದೆ ಅಲ್ಲಿಗೆ ತಲುಪಿದೀವಿ. ಅಲ್ಲಿನ ಒಂದು ಮೂಲ ದೇವಸ್ಥಾನ ಇದೆ. ಸೊ ನಾವು ಆ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವಾಗ. ಇದೇ ಆ ದೇವಸ್ಥಾನ 16ನ ಮೇನ್ ದೇವಸ್ಥಾನ ಅಂತಾರಲ್ಲ, ಅದು ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ. ಇವಾಗ ಬಾಯ್ಸ್ ಎಲ್ಲ ಲೈನ್ ಅಪ್ ಹಾಕ್ತಿದ್ದಾರೆ. ಲೈನ್ ಅಪ್ ಹಾಕಿ ಏನು ಜಾಗ ಇತಿಹಾಸ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ನಾವು ಅನ್ಕೊಂಡಿರ್ಲಿಲ್ಲ ಈ ಮಟ್ಟಿಗೆ ಬೆಂಬಲ ಕೊಡ್ತೀರಂತ, ಧನ್ಯವಾದಗಳು. ಜೊತೆಗೆ ಮೊದಲನೇದಾಗಿ ಹೇಳ್ಬಿಡ್ತೀನಿ, ಗಂಡಬೇರುಂಡ ಬೈಕರ್ಸ್ ಇದರ ಉದ್ದೇಶ ಮತ್ತು ಯಾಕೆ ಸ್ಟಾರ್ಟ್ ಆಯಿತು ಅಂತ. ನಾವು ನಾಲ್ವಡಿ ಪರ್ವ ಮಾಡ್ತಿರ್ಬೇಕಾದ್ರೆ ನಮ್ಮ ಮುಖ್ಯ ಉದ್ದೇಶ ಇದ್ದಿದ್ದು, ನಾವು ನಮ್ಮ ಮಹಾರಾಜಗಳನ್ನೇ ಮರಿತಾ ಇದ್ದೀವಿ. ಎಲ್ಲೋ ದುಡ್ಡು ಮಾಡೋ ಬರದಲ್ಲಿ, ಹಣ ಮಾಡೋ ಬರದಲ್ಲಿ. ನಾನು ಅಲ್ಲೇ ಹೇಳ್ದಂಗೆ ಸಂಪೂರ್ಣ ಭಾರತ ಅಥವಾ ಸಂಪೂರ್ಣ ವಿಶ್ವ ಜಗತ್ತೇನಿದೆ
ಒಂದು ಕಡೆ ತಿರುಗಿ ನೋಡುವಂತಹ ಒಂದು ಮಹಾ ಸಂಸ್ಥಾನ ಹುಟ್ಕೊಳ್ಳುತ್ತೆ. ಅದು ಮುಂದೊಂದು ದಿನ ಹಾಗೆ ಬರ್ತಾ ಬರ್ತಾ ಮಾದರಿ ಸಂಸ್ಥಾನ ಆಗುತ್ತೆ. ಇವತ್ತಿಗೂ ಜನರು ನೆನೆಸ್ಕೊಳ್ಳುವಂತಹ ಒಂದು ಸಂಸ್ಥಾನ ಆಗಿ ಬೆಳೆಯುತ್ತೆ. ಅದು ಈ ಹುಟ್ಟಿದ್ದು ಈ 16ನಿಂದ. ಆ ಸಂಸ್ಥಾನ ಬೇರೆ ಯಾವುದೂ ಅಲ್ಲ, ನಾವು ನೀವು ಇವತ್ತು ಹೆಮ್ಮೆಯಿಂದ ಇರುವಂತಹ ಮೈಸೂರು ಸಂಸ್ಥಾನ ಹುಟ್ಕೊಂಡಿದ್ದು ಇದೇ 16ನಿಂದ. ನಾವೇನು ಈ ಜಾಗ ನಿಂತಿದ್ದೀವಿ, ಇದೇ ಜಾಗದಿಂದ ಶುರುವಾಗಿದ್ದು ನಮ್ಮ ಮೈಸೂರು ಸಂಸ್ಥಾನ. ಅಲ್ಲಿ ಏನು ಈ ದೇವಸ್ಥಾನದ ಪಕ್ಕದ್ದು ಆ ಜಾಗ ಇದೆಯಲ್ಲ, ಆ ಜಾಗದಲ್ಲಿ ಮುಂಚೆ ಒಂದು ಅರಮನೆ ಇತ್ತು. ಇವಾಗ ಅದು ಕಾಲಾನಂತರ ಅದು ಇಲ್ಲ. ಇವಾಗ ಹೇಗೆ ಶುರುವಾಯಿತು ಅಂದರೆ 1399 1399 ಅದಕ್ಕಿಂತ ಹಿಂದೆ ಕರ್ನಾಟಕ ದೇಶದಲ್ಲಿ, ಅವಾಗ ರಾಜ್ಯ ಅಂತ ಎಲ್ಲ ಇರಲಿಲ್ಲ, ಕರ್ನಾಟಕ ಸಂಸ್ಥಾನ ಅಂತ ಇತ್ತು. ಅಂದ್ರೆ ನಾವೇನು ವಿಜಯನಗರ ಸಾಮ್ರಾಜ್ಯ ಹೇಳ್ತೀವಿ ಅದನ್ನ ಕರ್ನಾಟಕ ಸಾಮ್ರಾಜ್ಯ ಅಂತ ಕರಿತಾ ಇದ್ರು. ಆ ಕರ್ನಾಟಕ ಸಾಮ್ರಾಜ್ಯದ ಆಳ್ವಿಕೆ ನಡೀತಾ ಇತ್ತು. ಅದೇ ಕಾಲದಲ್ಲಿ ಇಲ್ಲಿ ಒಬ್ರು ಪಾಳೆಗಾರರು, ಚಾಮರಾಜ ಒಡೆಯ ಅನ್ನೋ ಒಬ್ರು ಪಾಳೆಗಾರರು ಈ ಪ್ರಾಂತ್ಯವನ್ನ ಆಳ್ತಾ ಇರ್ತಾರೆ. ಅವರಿಗೆ ವಯೋಸಹಜವಾಗಿ ಅಥವಾ ಏನೋ ಬೇರೆ ಬೇರೆ ಕಾರಣಗಳಿದೆ. ಅಂದ್ರೆ ಒಂದೊಂದು ಪುಸ್ತಕಗಳಲ್ಲಿ ಒಂದೊಂದು ಅಥವಾ ಒಂದೊಂದು ಸೋರ್ಸ್ ಇಂದ ಒಂದೊಂದು ಇನ್ಪುಟ್ ಸಿಗ್ತಾ ಹೋಗುತ್ತೆ. ಅವರಿಗೆ ಬುದ್ಧಿಮಾಂದ್ಯತೆ ಬರುತ್ತೆ, ಅಂದ್ರೆ ಅವರು ಮೆಂಟಲ್ ರಿಟಾರ್ಡೇಷನ್ ಆಗುತ್ತೆ ಅವರಿಗೆ. ಹಾಗಾಗಿ ಅವರು ಆ ರಾಜ್ಯಭಾರವನ್ನ ಬಿಟ್ಟು ಅವರು ಹೀಗೆ ದಾರಿ ಸುತ್ತೋದು, ಅಂದ್ರೆ ಒಟ್ಟು ಹೇಳ್ಬೇಕಂದ್ರೆ ರಾಜ್ಯಭಾರನ ಬಿಟ್ಬಿಡ್ತಾರೆ. ಅವಾಗ ಅವಳಿಗೊಬ್ಳು ಮಗಳಿರ್ತಾಳೆ, ದೇವರ ಸಮ್ಮಣ್ಣಿ ಅಂತ. ಅವರ ಹೆಂಡತಿ ಬಂದು ದೇವಾಜಮ್ಮಣ್ಣಿ ಅಂತ. ಈ ನಮ್ಮ ಚಾಮರಾಜ ಒಡೆಯರ್ ಆ ಪಾಳೆಗಾರಿಕೆಯಲ್ಲಿ ಒಬ್ಬ ಸೇನಾಧಿಪತಿ ಇರ್ತಾನೆ, ಮಾರನಾಯಕ ಅಂತ. ಅವನೇನ್ ಮಾಡ್ತಾನೆ ಅಂದ್ರೆ, ಅವನಿಗೆ ರಾಜನಾಗೋ ಹಂಬಲ ಯಾರಿಗೆ ಆದ್ರೂ ಇರುತ್ತೆ. ರಾಜ್ಯ ಆಳ್ತಿಲ್ಲ ಅಂದ್ರೆ ನಾನ್ ರಾಜ ಆಗ್ಬೋದು ಮುಂದಿನ ಅನ್ನೋ ಆಸೆ ಇದ್ದೇ ಇರುತ್ತೆ. ಅವನು ಆ ರಾಜನ ಹೆಂಡತಿಯನ್ನ ಪೀಡ್ಸಕ್ ಶುರು ಮಾಡ್ತಾನೆ. ನಿನ್ ಮಗಳನ್ನ ನನಗ್ ಮದುವೆ ಮಾಡ್ಕೊಡು, ನಾನ್ ರಾಜ ಆಗ್ತೀನಿ ಇಲ್ಲಿದು, ನಾವು ಮುಂದಕ್ಕೆ ಆಳ್ವಿಕೆ ನಡೆಸೋಣ ಅಂತ. ಆದ್ರೆ ಅದೇನಾಗತ್ತಂದ್ರೆ ಈಗಿನ ಕಾಲದಲ್ಲಿ ಅದು ಬೇಡದೇ ಇರೋ ವಿಷಯ. ಆದ್ರೆ ಅವಾಗ ಅದಕ್ಕೊಂದು ಬಹಳ ದೊಡ್ಡ ಪ್ರಾಮುಖ್ಯತೆ ಇತ್ತು, ಅಂದ್ರೆ ಅಂತರ್ಜಾತಿ ಅನ್ನೋದು. ಮಹಾರಾಜರು ಯಾವಾಗ್ಲೂ ಶ್ರೇಷ್ಠ ಜಾತಿಯಲ್ಲಿ ಇರ್ತಿದ್ರು. ಒಂದು ಈ ತರ ಇದೆ, ಇನ್ನೊಂದು ಅವನು ಸ್ವಾರ್ಥನ ಮಹಾರಾಣಿಯವರಿಗೆ ಬೆಂಬಲಿಸಕ್ ಇಷ್ಟ ಇರ್ಲಿಲ್ಲ. ಹಾಗಾಗಿ ಅವ್ರೇನ್ ಮಾಡ್ತಾರಂದ್ರೆ ಅವರು ಒಪ್ಪೋದಿಲ್ಲ. ಇವನೇನ್ ಮಾಡ್ತಾನೆ, ಅವ್ರಿಬ್ರನ್ನ ತಗೊಂಡೋಗಿ ಒಂದ್ ಕತ್ಲೆ ಕೋಣಲ್ಲಿ ತಳ್ಳಿ ಅರಮನೆಯಲ್ಲಿ, ಅವ್ರದೇ ಅರಮನೆಯಲ್ಲಿ ಅವ್ರನ್ನೇ ಬಂದ್ಸಿಡ್ತಾರೆ. ಇದೇ ಟೈಮಿಗೆ ಇದು ಒಂದ್ ಕಡೆದಾದ್ರೆ, ಇದೇ ಟೈಮ್ಗೆ ಇನ್ನೊಂದ್ ಕಡೆ ವಿಜಯ ಮತ್ತೆ ಕೃಷ್ಣ ಅನ್ನೋ ಇಬ್ರು ಅಣ್ಣ ತಮ್ಮಂದ್ರು ದ್ವಾರಕೆಯಿಂದ ಕರ್ನಾಟಕಕ್ಕೆ ಬರ್ತಾರೆ. ಯಾಕೆಂದ್ರೆ ಕರ್ನಾಟಕ ಸಾಮ್ರಾಜ್ಯ, ನಾನು ಹೇಳಿದ್ನಲ್ಲ ವಿಜಯನಗರ ಸಾಮ್ರಾಜ್ಯ, ಅದರದ್ದು ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಒಂದು ಪ್ರಬಲ ಸಾಮ್ರಾಜ್ಯ ನಿರ್ಮಿಸ್ಬೇಕು ಅಂತ ಅವರು ದ್ವಾರಕೆಯಿಂದ ನಮ್ಮ ಮೈಸೂರಿನ ಕಡೆಗೆ ಬರ್ತಾರೆ, ಅಂದ್ರೆ ಈಗಿನ ಕಡೆಗೆ. ಇನ್ನೊಂದು ಅದೇ ತರ ಇನ್ನೊಂದು ಏನ್ ರೆಫರೆನ್ಸ್ ಹೇಳ್ತಾರೆ ಅಂದ್ರೆ, ಅವರಿಗೆ ಕನಸಿನಲ್ಲಿ ದೇವ್ರು ಬಂದು ಹೇಳ್ತಾನೆ, ನೀವಿಬ್ರು ಮೈಸೂರಿನ ಬೆಟ್ಟದ ಕಡೆಗೆ ಹೋಗಿ, ಅಲ್ಲಿ ಚಾಮುಂಡೇಶ್ವರಿ ನಿಮಗೆ ಸಿಕ್ಕಿ ಮುಂದಿನ ಮಾರ್ಗದರ್ಶನ ಮಾಡ್ತಾಳೆ ಅಂತ. ಬೆಟ್ಟದ ಕಡೆ ಬಂದು ಅವ್ರು ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದು ಇಲ್ಲೇ ನೆಲೆಸಿರ್ತಾರೆ. ಇಲ್ಲಿ ಮುಂದ್ಗಡೆ ಆ ದಿಬ್ಬ, ಆ ಏರಿ ಏನಿದೆಯಲ್ಲ, ಅದರಿಂದ ಆ ಕಡೆ ಕೆರೆ ಇದೆ, ನಮ್ಮ 16 ಕೆರೆ, ಎಲ್ಲರಿಗೂ ನೋಡಿರ್ತೀರಿ ಒಂದ್ ಸ್ವಲ್ಪ ಜನ. ಆ 16 ಕೆರೆ ಏರಿ ಅಂದ್ರೆ ಅವಾಗ ಕೆರೆ ಇಲ್ಲಿ ತನಕ ಇರುತ್ತೆ. ಇಲ್ಲಿ ಒಂದು ಸಣ್ಣ ಮಂಟಪ ಇದೆ, ಈಗ್ಲೂ ಆ ಮಂಟಪ ಇದೆ. ಅಲ್ಲಿ ಕೃಷ್ಣ ಮತ್ತೆ ವಿಜಯ ಅವರಿಬ್ರು ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇರ್ತಾರೆ. ರೆಸ್ಟ್ ಮಾಡುವಾಗ ಒಬ್ರು ಹೀಗೆ ಆ ಕೆರೆ ಅಂದ್ಮೇಲೆ ಹೆಣ್ಮಕ್ಳು, ಆ ಊರಿನ ಹೆಣ್ಮಕ್ಳು ನೀರ್ ತುಂಬ್ಕೊಳಕ್ ಬರ್ತಿರ್ತಾರಲ್ಲ, ಅವ್ರು ಮಾತಾಡ್ತಾ ಇರ್ತಾರೆ, ಅಲ್ಲ ಎಂತ ಪರಿಸ್ಥಿತಿ ಬಂತು ನಮ್ಮ ರಾಜ್ಯಕ್ಕೆ, ಒಬ್ಬ ಸೇನಾಧಿಪತಿ ರಾಜ ಆಗೋ ಪರಿಸ್ಥಿತಿ ಬಂತಲ್ಲ ಅಂತ ಅಂದ್ಬಿಟ್ಟು ಅವರು ಮಾತಾಡ್ಕೊಂತ ಇರ್ತಾರೆ. ಇದು ಅವರಿಗೆ ಕೇಳಿಸುತ್ತೆ. ಏನು ಅಂತ ಹಿಂಗೆ ಕೇಳ್ತಾರೆ. ಅವ್ರು ಅವಾಗ ಇಡೀ ಕಥೆಯನ್ನ ಹಿಂಗೆ ಹೇಳ್ತಾರೆ, ರಾಜ ಹಿಂಗಾಯ್ತಂತೆ, ಅವ್ರಿಗೆ ಹಿಂಗೆ, ಓ ಇದು ಇಲ್ಲಿ ಅನ್ಯಾಯ ಆಗ್ತಿದೆ ಅಂತ ಅಂದ್ಬಿಟ್ಟು ಇವರಿಬ್ರು ಏನ್ ಮಾಡ್ತಾರೆ, ಹೋಗಿ ಮಹಾರಾಣಿನ ಗುಟ್ಟಾಗಿ ಭೇಟಿ ಮಾಡ್ಬಿಟ್ಟು ನಾವು ನಿಮಗ್ ಸಹಾಯ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅವರು ಸಹಾಯ ಮಾಡ್ಲಿಕ್ಕೆ ಒಪ್ಕೋತಾರೆ. ಇವರ ಮಾರ್ಗದರ್ಶನದ ಮೇಲೆ ಆ ಮದುವೆ ಅಂತ ಏನಿತ್ತಲ್ಲ, ಆ ಮದುವೆ ಅನ್ನೋದನ್ನ ಮಹಾರಾಣಿ ಒಪ್ಕೋತಾರೆ. ಯಾರ ಜೊತೆ? ಮಾರನಾಯಕ ಒಪ್ಕೊಂಡು ಮದುವೆಗೆಲ್ಲ ಸಿದ್ಧತೆಗಳು ಆಗುತ್ತೆ. ಮದುವೆ ದಿನ ಬೆಳಗ್ಗೆ, ಈಗ ನಾವೇನ್ ತಿಂಡಿ ಮಾಡ್ತೀವಿ, ಆ ಬೆಳಗ್ಗೆ ಉಪಹಾರ ಟೈಮಲ್ಲಿ ಏನ್ ಮಾಡ್ತಾರೆ, ಮಾರನಾಯಕ ಎಲ್ಲಿ ತಿಂಡಿ ತಿಂತಾ ಇರ್ತಾನೋ ಅಲ್ಲಿಗೆ ಹೋಗಿ ಇವರಿಬ್ರು ಮಾರನಾಯಕನ್ನ ಕೊಲೆ ಮಾಡ್ತಾರೆ, ಅಂದ್ರೆ ಸಾಯಿಸ್ಬಿಡ್ತಾರೆ. ಸಾಯಿಸಿ ಇಮಿಡಿಯೇಟ್ ಆಗಿ ಇವ್ರದೊಂದು ಪಕ್ಕದೂರಲ್ಲಿ ಅವ್ರದೊಂದು ಊರಿದೆ ಮಾರನಾಯಕಂದು, ಅಲ್ಲಿಗೆ ಹೋಗಿ ಅವ್ರ ಇಡೀ ಸೈನ್ಯವನ್ನ ಇವರಿಬ್ರೆ ಪೂರ್ತಿ ಸೋಲಿಸಿ ಮತ್ತೆ ವಾಪಸ್ ಇಲ್ಲಿಗೆ ಬರ್ತಾರೆ. ಕೃತಜ್ಞಾಪೂರ್ವಕವಾಗಿ ದೇವಾಜಮ್ಮಣ್ಣಿ ಅಂದ್ರೆ ಮಹಾರಾಣಿ ಏನಿರ್ತಾರೆ ಅವರು ದೇವರ ಸಮ್ಮಣ್ಣಿ ಅವ್ರ ಮಗಳನ್ನ ವಿಜಯ ಅನ್ನೋರಿಗೆ ಮದುವೆ ಮಾಡಿ ಕೊಡ್ತಾರೆ.
ಹಾಗೆ ಅಲ್ಲಿಂದ ವಿಜಯ ಅನ್ನೋರು ಯಾವಾಗ ಮದುವೆ ಆಗ್ತಾರೋ ಅವರು ಯದುರಾಯ ಅಂತ ಅವರಿಗೆ ನಾಮಕರಣ ಆಗುತ್ತೆ. ಅವತ್ತಿಂದ ಇದು ಯದುನಾಡು ಅಂತ ಆಗುತ್ತೆ. ಯದುನಾಡು ಅನ್ನೋದು ಕಾಲಾನಂತರದಲ್ಲಿ ಬರ್ತಾ 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 ಅದು 16 ಆಗಿ ಇವತ್ತಿಗೆ ಅದು 16 ಆಗಿ ನಿಂತಿದೆ. ಹೀಗೆ ಆ ಹೆಸರು ಕೂಡ ಬಂದಿದೆ. 1399ರಲ್ಲಿ ಇದು ನಡೆಯುತ್ತೆ. ಆದ್ರೆ ಮೈಸೂರು ಸಂಸ್ಥಾನ 3 ಕಾಲಘಟ್ಟದಲ್ಲಿ ಅಂದ್ರೆ 3 ಹಂತದಲ್ಲಿ ಆಳ್ವಿಕೆಯನ್ನ ಮಾಡ್ತಾರೆ. ಒಂದು ಪಾಳೆಗಾರಿಕೆಯಲ್ಲಿ, ಆಮೇಲೆ ಸಣ್ಣ ರಾಜ್ಯವಾಗಿ, ಆಮೇಲೆ ಮಹಾ ಸಂಸ್ಥಾನವಾಗಿ. 1399ರಿಂದ 1610ರವರೆಗೆ ಅವರು ಪಾಳೆಗಾರರಾಗೆ ಆಳ್ವಿಕೆ ಮಾಡ್ತಾ ಬರ್ತಾರೆ. ಎಲ್ಲಿವರೆಗೂ ಅಂದ್ರೆ 5ನೇ ಮಹಾರಾಜರು ಬೆಟ್ಟದ ಚಾಮರಾಜ ಒಡೆಯರ್ ಅವರ 3ನೇ ಪುತ್ರ ಅಂದ್ರೆ ತಿಮ್ಮರಾಜ ಒಡೆಯರ್ ಅವರಿಗೆ ಮೈಸೂರು ಪ್ರಾಂತ್ಯ ಅಲ್ಲಿಯ ಒಂದು ಭಾಗ ಅವರಿಗೆ ಆಳ್ವಿಕೆ ಕೊಡ್ತಾರೆ. ಅಲ್ಲಿವರೆಗೂ ಇದು ಪಾಳೆಗಾರಿಕೆಯಲ್ಲೇ ಬರುತ್ತೆ. ನಂತರದಲ್ಲಿ 1610ರಿಂದ ರಾಜ ಒಡೆಯರ್ ಅವರು ಮುಂದಿನ ಬೆಟ್ಟದ ತಿಮ್ಮರಾಜ ಒಡೆಯರ್ ಆದ್ಮೇಲೆ ಮತ್ತೆ ಪಾಳೆಗಾರಿಕೆಯಲ್ಲಿ ಬಂದ್ಮೇಲೆ ರಾಜ ಒಡೆಯರ್ ಅವ್ರ ಆಳ್ವಿಕೆಗೆ ಬಂದ್ಮೇಲೆ ಅದು ಒಂದು ಪಾಳೆ ಪಟ್ಟಾಗಿ ಅಂದ್ರೆ ಒಂದು ಸಣ್ಣ ರಾಜ್ಯವಾಗಿ ಅದು ಮಾರ್ಪಾಡು ಹೊಂದಿ ಇಲ್ಲಿಂದ ಮುಂದಕ್ಕೆ ಅಂದ್ರೆ ಶ್ರೀರಂಗಪಟ್ಟಣಕ್ಕೆ ರಾಜಧಾನಿ ಹೋಗುತ್ತೆ. ಅಲ್ಲಿಂದ 1610ರಿಂದ 1799ರವರೆಗೂ ಅದು ಸಣ್ಣ ರಾಜ್ಯವಾಗಿ ಬರುತ್ತೆ. 1710ರಲ್ಲಿ ಯಾವಾಗ ಬ್ರಿಟಿಷರು ಮತ್ತೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಆ ರಾಜ್ಯವನ್ನ ಮರಳಿಸ್ತಾರೋ ಅವಾಗಿಂದ ಅದು ಮಹಾ ಸಂಸ್ಥಾನ ಆಗುತ್ತೆ. ರಾಜಧಾನಿ ಕೂಡ ಮೈಸೂರಿಗೆ ಬರುತ್ತೆ. 16ನಲ್ಲೇ ಹೇಗೆ ಇಲ್ಲೇ ಇಷ್ಟ ಅರಮನೆ ಅಂದ್ರೆ ಕೆಲವೊಂದು ಪುರಾವೆಗಳು ಸಿಗುತ್ತೆ. ಅಂದ್ರೆ ನಾವು ಮೈಸೂರು ಸಂಸ್ಥಾನದ ಇತಿಹಾಸವನ್ನ ಹುಡುಕುವಾಗ CK ವಿಲ್ಸ್, ಕರ್ನಲ್ ವಿಲ್ಕ್ಸ್ ಅವರ ಪುಸ್ತಕ ನಮಗೆ ತುಂಬಾ ಅಧಿಕೃತವಾದ ಮಾಹಿತಿ ಅಂತ ನಾವು ಭಾವಿಸ್ತೀವಿ, ಯಾರೇ ಇತಿಹಾಸ ಓದೋರಾದ್ರೂ. ಆ ಪುಸ್ತಕದಲ್ಲಿ 16ನಲ್ಲೇ ಆ ಮುಂಚಿನ ಅರಮನೆ ಇದ್ದಿದ್ದು, ಇಲ್ಲಿಂದಾನೇ ಆ ಸಂಸ್ಥಾನ ಶುರುವಾಗಿದ್ದು ಅನ್ನೋದು ಅವರ ಪುಸ್ತಕದಲ್ಲಿ ಬರೆದಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಕೆಲವೊಮ್ಮೆ ಇತಿಹಾಸ ಅಂದಾಗ್ಲೇ ಹಾಗೆ ಕೆಲವೊಬ್ರು ಬರೆಯುವಾಗ ತಮಗೆ ತಿಳಿದಿರೋ ಮಟ್ಟದಲ್ಲಿ ಬರೀತಾರೆ. ಹಾಗಾಗಿ ಒಂದಷ್ಟು ಆ ಕಡೆ ಈ ಕಡೆ ವಿಷಯಗಳು ಬರುತ್ತಾದ್ರೂ 16ಇಂದಾನೇ ಶುರುವಾಗಿದ್ದು ಅನ್ನೋದಕ್ಕೆ ಸೂಕ್ತ ದಾಖಲೆಗಳು ಮತ್ತೆ ಪುರಾವೆಗಳು ಇಲ್ಲಿ ಸಿಗ್ತವೆ. ಅದಕ್ಕೆ ಒಂದು ಪುರಾವೆ ಅಂದ್ರೆ ಇಲ್ಲಿ ಇರುವಂತಹ ಈ ಖಾಲಿ ಜಾಗ, ಅರಮನೆ ಇರುವಂತದ್ದು. ನೀವು ಹಿಂದೆ ಹಾಗೆ ಹೋಗಿ ನೋಡಿದ್ರೆ ಆ ಹಿಂದೆ ಇದ್ದಿದ್ದು ಇಲ್ಲಿ ಇದ್ದಿದ್ದ ಬಿಲ್ಡಿಂಗ್ ಕಲ್ಲುಗಳೆಲ್ಲ ಇದೆ ಅಲ್ಲಿ ಹಿಂದ್ಗಡೆ. ನಾವು ಹೋದ್ಸಲಿ ಬಂದಾಗ ಅದನ್ನ ನೋಡ್ಕೊಂಡ್ ಬಂದಿದ್ವಿ. ಅದೇ ತರ 16 ಇನ್ನೊಂದು ಇತಿಹಾಸದಲ್ಲಿ ತುಂಬಾ ಏನಕ್ಕೆ ಪ್ರಾಶಸ್ತ್ಯ ಪಡ್ಕೊಳ್ಳುತ್ತೆ ಅಂದ್ರೆ ಈಗ ಸಿಕ್ಕಿರೋದು ಅಂದ್ರೆ ಸದ್ಯಕ್ಕೆ ಹುಡುಕಿರೋ ಮಟ್ಟಿಗೆ ಇಲ್ಲಿ 97 ಶಾಸನಗಳು ಸಿಕ್ಕಿದೆ. 97 ಅದರಷ್ಟು ಶಾಸನಗಳು ಸಿಕ್ಕಿದೆ. ಅದರಲ್ಲಿ ವೀರಗಲ್ಲುಗಳು, ಬೇರೆ ಬೇರೆ ಅಂದ್ರೆ ಬೇರೆ ಬೇರೆ ಇತಿಹಾಸ ಕೊಡುವಂತಹ ಒಂದಷ್ಟು ಶಾಸನಗಳೆಲ್ಲ ಇಲ್ಲಿ ಸಿಕ್ಕಿದೆ. ಒಂದೂರಲ್ಲಿ 97 ಶಾಸನ ಇತಿಹಾಸ ಇಲ್ಲದೆ ಸಿಗೋಕೆ ಸಾಧ್ಯನೇ ಇಲ್ಲ. ಅಷ್ಟು ಸಿಕ್ಕಿದೆ ಅಂದ್ರೆ ಇನ್ನು ಅದಕ್ಕೇನೋ ಒಂದು ಮಾನ್ಯತೆ ಇತ್ತು ಅವಾಗ್ಲೇ ಅಂತ. ಅದಲ್ದೆ ಈಗ್ಲೂ ಈ ಕೆರೆ ಸುತ್ತ ಅಥವಾ ಈ ದೇವಸ್ಥಾನಗಳ ಸುತ್ತ ಅಗಿತಾ ಹೋದ್ರೆ ಈಗ್ಲೂ ಬೇರೆ ಬೇರೆ ಶಾಸನಗಳು ಸಿಗಬಹುದು ಅಂತ ಊಹೆ ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಇತಿಹಾಸದಲ್ಲಿ ತುಂಬಾ ಒಂದು ಮಾನ್ಯತೆಯನ್ನ ಪಡೆದಿರುವಂತಹ ಒಂದು ಊರು 16. ಮೈಸೂರಿಂದ ಒಂದು 20 ಕಿಲೋಮೀಟರ್ ಇದ್ರೂ ಕೂಡ ನಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಥವಾ ನಾವಿದನ್ನ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡಿಲ್ಲ. ಇದರಿಂದ 16ಗೇನು ಲಾಸ್ ಇಲ್ಲ. ಆದ್ರೆ ನಮಗೆ ಎಷ್ಟು ಹಿಸ್ಟಾರಿಕಲ್ ಆಗಿ ಚೆನ್ನಾಗಿದೆಯೋ ಈ ಜಾಗ, ಅಷ್ಟೇ ಒಂದು ಬೈಕರ್ಸ್ಗೆ ಚೆನ್ನಾಗಿದೆ. ಯಾಕೆ ಅಂದ್ರೆ ನಾವು ಅಬ್ಸರ್ವ್ ಮಾಡಿದ್ವಿ, ಬರುವಾಗ್ಲೂ ಹೋಗುವಾಗ್ಲೂ ರೋಡ್ಗಳು ಮಾತ್ರ ನಿಜವಾಗೂ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಕರ್ವಿ ರೋಡ್ಸ್ ಇದೆ. ಸೊ ಈ ಸ್ವಲ್ಪ ಟ್ರ್ಯಾಕ್ ಬೈಕ್ ಓಡಿಸೋರಂತೂ ಮಾತ್ರ ನಿಜ ಇಷ್ಟಪಡ್ತಾರೆ ಆ ತರ ರೋಡ್ಗಳು. ಸೊ ಇದು ನಮ್ಮ ಮೈಸೂರಿನ ಇತಿಹಾಸ. ಮೈಸೂರು ಹೇಗೆ ಹುಡ್ಕೋತು, ಮೈಸೂರಿನ ಮೂಲ ಎಲ್ಲಿದೆ, ಮೈಸೂರು ಸಂಸ್ಥಾನ ಹೇಗೆ ಆಡಳಿತಕ್ಕೆ ಬಂತು, ರಾಜ್ಯ ಹೇಗೆ ನಡೆಸ್ತು, ಅಷ್ಟು ವರ್ಷ ಸಮೃದ್ಧಿಯಾಗಿ ಹೇಗೆ ನಡೆಸ್ತು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದೀನಿ ಅಂತ ಅನ್ನಿಸ್ತಿದೆ ನಮ್ಗೆ. ನಿಮ್ಗೆ ಏನ್ ಅನ್ನಿಸ್ತು ಅಂತ ಹೇಳಿ. ಈ ವಿಡಿಯೋ ಒಂಥರ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಎಕ್ಸ್ಪೆರಿಮೆಂಟಲ್ ಅಪ್ರೋಚ್ ಅಲ್ಲಿ ಮಾಡಿದೀನಿ. ಸೊ ಏನೇ ಕರೆಕ್ಷನ್ಸ್ ಇದ್ರು ಹೇಳಿ ಪ್ಲೀಸ್. ನನಗೂ ಒಂಥರ ಕರೆಕ್ಷನ್ ಮಾಡ್ಕೊಳಕ್ ನಂಗೂ ಆಪರ್ಚುನಿಟಿ ಸಿಗತ್ತೆ. ಹಾಗಂತ ಹೇಳ್ತಾ ಇದು ನಮ್ಮ ಬೈಕಿಂಗ್ ಕ್ಲಬ್ನ ಎರಡನೇ ರೈಡು. ಮುಂದೆ ಈ ತರ ರೈಡ್ಗಳು ಮಾಡ್ತಾನೆ ಇರ್ತೀವಿ. ಈ ತರ ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತಾನೆ ಇರ್ತೀವಿ. ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸ, ನಮ್ಮ ಶಕ್ತಿ ಅಂತ ಹೇಳ್ತಾ ಮನೇಲೆ ಫೋಡ್ಕೋ ಬದಲು ಬಾ ಗುರು ಸುತ್ತಣ.